ಜಗತ್ತಿನಲ್ಲಿ ಭಗವಂತನ ಸೃಷ್ಟಿಕ್ರಿಯೆಯನ್ನು ವಿವರಿಸುವ ಮಹತ್ತತ್ವದ ಕಡೆಯಿಂದ ನೀವು ಬಂದರೆ ಮಹತ್ತತ್ವ ಪ್ರಥಮ ಸೃಷ್ಟಿಯ ಭಾಗ. ಯಾವುದು ಮಹತ್ತತ್ವ ಅನ್ನೋದಕ್ಕೆ ಭಾಗವತ ವಿವರಣೆ ಕೊಡುತ್ತೆ. ಭಗವಂತ ಅಥವಾ ಸುಪ್ರೀಂ ಎನರ್ಜಿ ತನ್ನ ಪಾಡಿಗೆ ಈ ಜಗತ್ತಿನಲ್ಲಿ ಏನೂ ಇಲ್ಲದೆ ಇರುವಾಗ ಅದು ಮಾತ್ರ ಇತ್ತು. ದ ಒನ್ ಆ್ಯಂಡ್ ದಿ ಓನ್ಲಿ ಎನರ್ಜಿ, ಸುಪ್ರೀಂ ಎನರ್ಜಿ. ಅದಕ್ಕೆ ಅನ್ನಿಸ್ತಂತೆ ನಾನು ಬಹು ಆಗಬೇಕು ಅಂತ. ಸೋ ಅಕಾಮಯತ ಬಹುಸ್ಯಾಂ ಪ್ರಜಾಯೇಯೇತಿ ಅಂತ. ಅದು ಹಾಗೆ ಅಪೇಕ್ಷೆ ಪಟ್ಟಿತು, ನಾನು ಬಹು ಆಗಬೇಕು. ನಾನು ಬಹು ಆಗುವುದು ಅಂದರೆ ಏನು ಅಂತ ವಿವರಣೆ ಬರುತ್ತೆ. ಈ ಪರಮಾಣು ಅಂತ ಅದಕ್ಕೆ ಹೆಸರು, ಮೂಲ ಶಕ್ತಿಗೆ. ಅದು ಬಹು ಆಗುವುದು ಅಂದರೆ ಏನು? ಯಾವುದು ಪರಮಾಣು? ಯಾವುದನ್ನು ವಿಭಾಗಿಸಲಿಕ್ಕೆ ಸಾಧ್ಯವಿಲ್ಲವೋ ಅದು, ಯಾವುದನ್ನು ಪರಿವರ್ತಿಸಲಿಕ್ಕೆ ಸಾಧ್ಯವಿಲ್ಲವೋ ಅದು, ಯಾವುದು ಇನ್ನೊಂದರ ಜೊತೆಗೆ ಸಂಯೋಗ ಹೊಂದುವುದಿಲ್ಲವೋ ಅದು. ಇಂಥದ್ದೆಲ್ಲ ವಿವರಣೆ ಕೊಟ್ಟು ಅಂಥ ಅತ್ಯಂತ ಸೂಕ್ಷ್ಮವಾದ ಪರಮಾಣುವಿಗೆ ನಾನು ಬಹುವಾಗಬೇಕು ಅನ್ನಿಸಿದಾಗ ಅದು ಒಂದು ಕ್ಷಣ ಇನ್ನೊಂದರ ಜೊತೆಗೆ ಬೆರೆತಂತೆ ನಾಟಕ ಮಾಡಿತು ಅಂತ ಹೇಳ್ತಾರೆ. ಆಗ ಒಂದು ಆಕಾರ ಸೃಷ್ಟಿಯಾದ ಕಲ್ಪನೆ ಕಾಣಿಸಿತು, ಅದು ಮಹತ್ತತ್ವ ಅಂತ. ಸೊ ಆ ಪರಮಾಣುಗಳು ಹಲವು ಬಂದು ಒಂದು ಕಡೆ ಸೇರಿದ ಹಾಗಾಗಿ ಒಂದು ಆಕಾರ ನಿರ್ಮಾಣವಾದಾಗ ಉಂಟಾದ ಮಹತ್ತತ್ವವೇ ದೊಡ್ಡ ಅಂಡ. ಮೂಲ ಸೃಷ್ಟಿಯ ಅಂಡ ಎಷ್ಟೋ ಸಹಸ್ರ ವರ್ಷಗಳ ಕಾಲ ಈ ಅಪೇಕ್ಷೆಯನ್ನು ಹೊತ್ತು ನೀರಿನಲ್ಲಿ ಹಾಗೇ ಪವಡಿಸಿತ್ತು. ಅದೊಂದು ದಿನ ಅದಕ್ಕೆ ತಾನು ಪ್ರಕಟವಾಗಬೇಕು, ಇನ್ನು ಈ ಅಂಡದಲ್ಲಿದ್ದದ್ದು ಸಾಕು ಅನ್ನಿಸಿದಾಗ ವಿರಾಟ್ ಸ್ವರೂಪದಿಂದ ಎದ್ದಿತು. ಆಗ ಸೃಷ್ಟಿ ಅಂತ ಇದೊಂದು ವಿವರಣೆ, ಬಹಳ ಬ್ಯೂಟಿಫುಲ್ ಆದ ಒಂದು ಪೋಯಟ್ರಿ ಇದ್ದ ಹಾಗೆ ಇದೆ. ಆದರೆ ಅದನ್ನು ಸೈನ್ಸ್ ಅಲ್ಲಿ ನೋಡಿದ್ರು ತುಂಬಾ ಎಕ್ಸ್ಪ್ಲನೇಷನ್ ಕೊಡ್ಬೋದು, ಸ್ವಲ್ಪ ಸೈಂಟಿಫಿಕ್ ಆಟಿಟ್ಯೂಡ್ ಇಂದ ನೋಡಿದ್ರೆ. ಇರ್ಲಿ, ಇವ್ರು ಏನ್ ಹೇಳ್ತಾರೆ, ಈ ಮಹತ್ತತ್ವ ನಂತರದಲ್ಲಿ ಅದರ ನೆಕ್ಸ್ಟ್ ಅದರ ಎಕ್ಸ್ಪ್ಯಾನ್ಷನ್, ವಿಕಾರ ಅಂತ ಅವ್ರು ಕರೆಯೋದು. ವಿಕಾರ ಅಂದ್ರೆ ಎಕ್ಸ್ಪ್ಯಾನ್ಷನ್, ನಮ್ಮ ಅರ್ಥದ ವಿಕಾರ. ಎಕ್ಸ್ಪ್ಯಾನ್ಷನ್ ಆಫ್ ದಿ ಒರಿಜಿನಲ್ ಮಹತ್ತತ್ವ ಯಾವುದು ಅಂತ ಕೇಳಿದ್ರೆ ಅಹಂಕಾರ ಅಂತ. ಯಾವುದು ತಾನು ಇದ್ದದ್ದು ಇನ್ನೊಂದರ ಜೊತೆಗೆ ಪರಿವರ್ತನೆ ಆಗದೆ, ಸೂಕ್ಷ್ಮವಾಗಿ ವಿಭಾಗ ಆಗದೆ ತಾನೇ ತಾನವಾಗಿ ಇರುವಂತಹ ಎನರ್ಜಿ ಇದೆಯಲ್ಲ, ಅದೊಂದು ನೋಡಿ, ಭಗವಂತ ಅವನು ಅದಕ್ಕೆ ಕೊಟ್ಟ ರಿಪ್ಲೈ. ಏನ್ ನನ್ನ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು? ತಾನೇ ತಾನಾಗಿ ಇರುವ ಆ ಸುಪ್ರೀಂ ಎನರ್ಜಿಗೆ ಅದು ಇನ್ನೊಂದರ ಜೊತೆಗೆ ತಾನು ಕೂಡಿಕೊಂಡ ಹಾಗೆ ಮಾಡುವಾಗ ಕಾಲ ಕರ್ಮ ಸ್ವಭಾವಗಳಿಗೆ ತನ್ನನ್ನು ತಾನು ಅಧೀನ ಮಾಡಿಕೊಳ್ತದೆ ಅಂತ ಅದು ಒಂದು ಎಕ್ಸ್ಪ್ಲನೇಷನ್. ಇಲ್ಲದಿದ್ರೆ ಅದು ಕಾಲಾತೀತ, ಇಲ್ಲದಿದ್ರೆ ಅದು ಕರ್ಮಾತೀತ, ಇಲ್ಲದಿದ್ರೆ ಅದು ತ್ರಿಗುಣಗಳ ಸ್ವಭಾವಕ್ಕೆ ಅತೀತ. ಈ ಮೂರನ್ನು ಆವಾಹಿಸಿಕೊಳ್ತದಂತೆ ಅದು ಟು ಕ್ರಿಯೇಟ್. ತನ್ನನ್ನು ಮತ್ತೊಂದು ಮಾಡುವಾಗ ಅದು ಕಾಲವನ್ನು, ಕರ್ಮವನ್ನು, ಗುಣವನ್ನು ತಾನು ಆವಾಹಿಸಿಕೊಂಡು ಪ್ರಕಟವಾಗುತ್ತೆ ಅಂತ. ಇದು ಒಂದು ಭಾಗ. ಯಾವಾಗ ಮಹತ್ತತ್ವ ಉಂಟಾಯಿತು ನೋಡಿ, ಒಂದು ಉಂಟಾದ ತಕ್ಷಣ ಬರುವ ಸೆಕೆಂಡ್ ಸ್ಟೆಪ್ ಅಹಂಕಾರಯತಿ, ನಾನು ಮಾಡ್ತಿದ್ದೇನೆ, ಅದು ಅಹಂಕಾರ ತತ್ವ. ಸೆಕೆಂಡ್, ಈ ಅಹಂಕಾರ ತತ್ವದಿಂದ ತ್ರಿಗುಣಗಳು, ಅದನ್ನು ವೈಕಾರಿಕ ಸ್ವರೂಪಗಳು ಅಂತ ಹೇಳುವಾಗ ವೈಕಾರಿಕ, ತೈಜಸ್ವಿ ಮತ್ತು ಮೂರನೇದು ತಾಮಸ ಅಂತ ವಿವರಣೆ. ಅದರಲ್ಲಿ ಮತ್ತೆ ಬೇರೆ ಬೇರೆ ಎಲ್ಲ ವಿವರಿಸ್ತಾರೆ. ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ, ಅವರ ಪ್ರಕಾರ ಹೀಗೆ ಬೀಯಿಂಗ್ ಕೂಡ ಒಂದು ಮಹತ್ತತ್ವವಾಗಿ ಮೊದಲು ಅಂಡ, ಅಲ್ಲಿಂದ ಅದು ನಾನು ಮಾಡಿದೆ ಅನ್ನುವ ಒಂದು ಕ್ರಿಯೆಯ ಭಾಗವಾಗಿ ಅಹಂಕಾರ, ಬೆಳೆಯುವುದಕ್ಕೆ ವಿಕಾರವಾಗಿ ಮೂರು ಗುಣಗಳು, ತ್ರಿಗುಣ ಬಂದ ತಕ್ಷಣ ಇದರ ಒಳಗಿನ ಅಸ್ತಿತ್ವದ ಅರಿವು ಬಂದ ಕೂಡಲೇ ನಾನು ಪಂಚಭೂತ, ನಾನು ಪಂಚೇಂದ್ರಿಯ, ನಾನು ಪಂಚಕರ್ಮೇಂದ್ರಿಯ, ನಾನು ಪಂಚ ತನ್ಮಾತ್ರೆ ಅನ್ನುವ 20, ಅದರ ಜೊತೆಗೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅನ್ನುವ 4 ಅಂತಃಕರಣ ಚತುಷ್ಟಯ, ನಾನು 24 ತತ್ವ. ಈ 24 ತತ್ವವೇ ನಾನು ಅಂತ ತಿಳಿದ್ರೆ ಅದು 24 ಪ್ರಕೃತಿ ತತ್ವ. ಡಿಸಾಲ್ವ್ ಆಗುವಂಥದ್ದು, ಕಾಯಂ ಇರುವಂಥದ್ದಲ್ಲ. ಕಾಯಂ ಇರುವಂಥದ್ದು 25ನೇದು ಜೀವ. ನಾನು 25ನೇ ಜೀವವೇ ಅಲ್ಟಿಮೇಟ್ ಅಲ್ಲ, ಅವನ ಜೊತೆಗೊಬ್ಬ ಇದ್ದಾನೆ, ನಾನು ಜೀವಾತ್ಮ, ಅವನು ಪರಮಾತ್ಮ, 26ನೇಯವನಿದ್ದಾನೆ. ಸೊ ನಾನು ಎಲ್ಲವಾಗುವಾಗ ಯಾವ ಮನೆಗೆ ಹೋಗುದು ನಿಮ್ಮ ಪ್ರಶ್ನೆ. ಈಗ ಜೀವಾತ್ಮನಿದ್ದಾನೆ, ಜೀವಾತ್ಮನಿಗೆ ಅರಿವಿನ ಭಾಗವೇ ಇಲ್ಲ. ನಾನು ಜೀವಾತ್ಮ, ನನ್ನಲ್ಲಿ ಪ್ರಕೃತಿ ತತ್ವಗಳಾದ ಪಂಚಭೂತಗಳಿವೆ, ಪಂಚೇಂದ್ರಿಯ ಇವೆ, ಪಂಚಕರ್ಮೇಂದ್ರಿಯವೆ, ಪಂಚತನ್ಮಾತ್ರ, ಯಾವುದೂ ಗೊತ್ತಿಲ್ಲ. ಮೂಲ ಎಲ್ಲಿಂದ ಬಂತು, ಹೇಗೆ ಬಂತು, ಏನೂ ಗೊತ್ತಿಲ್ಲ. ಅವನು ಹುಟ್ಟುತ್ತಾನೆ, ಸಾಯ್ತಾನೆ, ಹುಟ್ಟುತ್ತಾನೆ, ಸಾಯ್ತಾನೆ, ಅವನು ಮತ್ತೆ ಬರ್ತಾನೆ.
ಅವನು ಮತ್ತೆ ಬರಲೇಬೇಕು. ಎಲ್ಲಿಯವರೆಗೆ ಅರಿವು ಬಂದು ನನ್ನ ದೇಹದಲ್ಲಿರುವ ಪಂಚಭೂತಗಳು ಪಂಚತತ್ವವನ್ನು ಸೇರ್ಲಿಕ್ಕಿವೆ ಅಂತ ಪಂಚಭೂತಗಳನ್ನು ಸೇರ್ತವೆ, ಇದು ನನ್ನ ಪ್ರಕೃತಿಯ ಭಾಗ ಅಂತ ನನ್ನ ದೇಹದ ಬಗ್ಗೆ ಗೊತ್ತಿರಬೇಕು. ನನ್ನ ದೇಹದಲ್ಲಿರುವ ಇನ್ನಿತರ ಅವಯವಗಳು ಪಂಚೇಂದ್ರಿಯ ಪಂಚಕರ್ಮೇಂದ್ರಿಯ ಇದೆಲ್ಲ ಬಂದದ್ದು ತಾಮಸದ ವಿಕಾರಗಳು ಅಂತ ಅಲ್ಲಿ ಬರುತ್ತೆ ಸೃಷ್ಟಿಕ್ರಿಯೆಯಲ್ಲಿ. ಅದರಲ್ಲಿ ಪಂಚಭೂತಕ್ಕೆ ಅನುಗುಣವಾಗಿ ಪಂಚ ತನ್ಮಾತ್ರೆಗಳು ಬರೋದು, ಶಬ್ದ ಸ್ಪರ್ಶ ರಸ ಇವೆಲ್ಲ ನಮ್ಮ 5 ಗುಣಗಳು. ಇದೆಲ್ಲವೂ ಡಿಸಾಲ್ವ್ ಆಗಿ ಅದನ್ನೇ ಸೇರ್ತದೆ ಅಂತ ಯಾವನಿಗೆ ಅರಿವಾಗುತ್ತಲ್ಲ ಅವನು ಅದನ್ನು ಅದಕ್ಕೆ ಸೇರಿಸುವ ಒಂದು ಕ್ರಮ. ಸೊ ಪ್ರಕೃತಿ ತತ್ವದ ಭಾಗದ 24 ಪ್ರಕೃತಿ ತತ್ವವನ್ನು ಸೇರುವುದು ಒಂದು ಪಾರ್ಟ್. ಜೀವ ಎಲ್ಲಿ ಸೇರಬೇಕು? ಸೆಕೆಂಡ್ ಪಾರ್ಟ್. ಜೀವವನ್ನು ಅವೇರ್ನೆಸ್ಗೆ ಬಂದು ನಾನು ಜೀವ ಮಾತ್ರನಲ್ಲ, ನನ್ನ ಜೊತೆಗೊಬ್ಬ ಪರಮಾತ್ಮನಿದ್ದಾನೆ. ಬ್ಯೂಟಿಫುಲ್ ಅಂತಂದ್ರೆ ಅವನು ಅಂತರಾತ್ಮನು, ಅವನು ಪರಮಾತ್ಮನು. ಈ ಜೀವ ಅನ್ನುವುದೇ ಆತ್ಮ, ಅವನೇ ಪರಮಾತ್ಮ ಅಂತ ಒಂದು ಆರ್ಗ್ಯುಮೆಂಟ್ ಇಲ್ಲ. ಜೀವ ಅನ್ನೋದು ಒಂದು ಸಪರೇಟ್ ಬೇಯಿಂಗ್. ಯಾಕೆ? ಅವನು ಕ್ರಿಯೇಟ್ ಮಾಡಿದ್ದು ನಾನು ಬಹುವಾಗಬೇಕು ಅಂತ. ಅವನ ಜೊತೆಗೆ ತಾನು ಪ್ರೊಟೆಕ್ಷನ್ಗೆ ಇಲ್ಲೇ ಇದ್ದಾನೆ ಅಂತ, ಹೃದಯ ಕುಹರ ಮಧ್ಯೆ. ಹಾಗಾಗಿ ಜೀವ ಇರುವಲ್ಲೇ ಬೆನ್ನಿಗೆ ಅವನಿದ್ದು ಆತ್ಮನ, ಅದನ್ನು ಮುಂಡಕೋಪನಿಷತ್ತು ಹೇಳಿತು, 2 ಹಕ್ಕಿಗಳು ಒಂದೇ ಮರದಲ್ಲಿ ಇವೆ ಅಂತ. 2 ಹಕ್ಕಿಗಳು ಒಂದೇ ಮರದಲ್ಲಿರೋ 2 ಹಕ್ಕಿಗಳು ಅಂದ್ರೆ ಈ ಜೀವ ಮತ್ತು ಆತ್ಮ ಪರಮಾತ್ಮ. ಈ ಜೀವನಿಗೆ ಬಿಸಿ ಯಾವುದ್ರಲ್ಲಿ? ನಾನು ಅದಾಗಬೇಕು, ನಾನು ಇದಾಗಬೇಕು, ನಾನು ಹಾಗೆ ಮಾಡಬೇಕು. ಅವನು ಬಿಸಿ ಇನ್ವಾಲ್ವ್ಡ್ ಇನ್ ಈಟಿಂಗ್ ಅಥವಾ ಬಿಕಮಿಂಗ್. ತಿಂತಾ ಇರುವ ಹಕ್ಕಿಯನ್ನು ಈ ಆತ್ಮನಿದ್ದಾನಲ್ಲ ನೋಡ್ತಾ ಇದ್ದಾನಂತೆ. ಯಾಕೆ? ಅವನಿಗೇನು ಆಗ್ಲಿಕ್ಕಿಲ್ಲ, ಇದರ ರಕ್ಷಣೆ ಮಾತ್ರ ಅವನ ಹೊಣೆ. ಅವನು ನೋಡ್ತಾ ಇದ್ದಾನೆ. ಎಷ್ಟು ನೋಡ್ತಾನೆ ಅಂದರೆ ಒಂದಲ್ಲ ಒಂದು ದಿವಸ ಇದು ನನ್ನನ್ನು ನೋಡೀತು ಅಂತ ನೋಡ್ತಾನಂತೆ, ಕಾರುಣ್ಯದಿಂದ. ಅವನ ಕರುಣೆ ಎಷ್ಟು? ನಾವು ಅವ್ಯವಹಾರ ಅತ್ಯಾಚಾರ ಮಾಡುವಾಗಲೂ ನೋಡ್ತಿದ್ದಾನೆ ಪ್ರೀತಿಯಿಂದ, ಏನು ಬಾಧೆ ಇಲ್ಲದೆ, ತ್ರಿಗುಣ ಬಾಧೆ ಇಲ್ಲ ಅವನಿಗೆ. ಅವನು ನೋಡ್ತಾನೆ. ಒಂದು ದಿವಸ ತಿರುಗೀತು ಅಂತ ಮುಂಡಕ ಉಪನಿಷತ್ತು ಹೇಳುತ್ತೆ, ಒಂದು ದಿನ ತಿನ್ನುವ ಹಕ್ಕಿ. ನೋಡಿ, ನಿಮಗೆ ಒಂದು ಸಾಮಾನ್ಯ ಜನರಲ್ ಎಕ್ಸಾಂಪಲ್ ಕೊಡ್ತೇನೆ. ನಮ್ಮನ್ನು ಯಾರು ಕಂಟಿನ್ಯೂಸ್ ನೋಡ್ತಿದ್ರೆ ನಮ್ಗೆ ಗೊತ್ತಾಗುತ್ತೆ, ನಾವ್ರಪ್ಪ ಆ ಕಡೆ ನೋಡ್ತೀವಿ. ಹೌದೌದು. ಆತ್ಮ ಪರಮಾತ್ಮನ ಜೀವಾತ್ಮ ಆತ್ಮನ ವಿಷಯದಲ್ಲಿ ಮುಂಡಕ ಉಪನಿಷತ್ತು ಹಾಗೆ ಹೇಳುತ್ತೆ, ಒಂದು ದಿನ ತಿನ್ನುವ ಹಕ್ಕಿಗೆ ಅನ್ಸುತ್ತಂತೆ ಯಾರೋ ನೋಡ್ತಿದ್ದಾರೆ ಅಂತ. ಅದೇನಾದ್ರೂ ಹೀಗೆ ನೋಡಿತು ಅಂತ ಆದರೆ ಅದು ಮೀಟಿಂಗ್ ಪಾಯಿಂಟ್. ಅದು ನೋಡಿದಾಗ ಇದು ನೋಡಿತು ಅಂತ ಆದರೆ ಮತ್ತೆ ಇದು ಅತ್ತ ತಿರುಗಿ ನೋಡೋದಿಲ್ಲ. ಹೀಗೊಂದು ಅವೇರ್ನೆಸ್ ಪರಮಾತ್ಮನ ಅಂಶದಲ್ಲಿ ಯಾವತ್ತು ಒಳಗೆ ಜಾಗೃತವಾಯಿತಲ್ಲ, ಅದಕ್ಕೆ ಗೊತ್ತಾಗುತ್ತೆ ಇವನು ಒಳಗೆ ಮಾತ್ರ ಇಲ್ಲ. ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ಇದು ಉಪನಿಷತ್ತು ಭಗವಂತನ ಬಗ್ಗೆ ಕೊಡುವ ವಿವರಣೆ. ಅವನು ಎಲ್ಲದರ ಒಳಗಿದ್ದಾನೆ. ಓಹೋ, ಎಲ್ಲ ಒಳಗಿದ್ದಾನೆ ಅಂತ ಕೂತ್ಕೊಂಡ್ಯಾ? ಎಲ್ಲದರ ಹೊರಗಿದ್ದಾನೆ. ಸರ್ಚ್ ಹಿಮ್ ಔಟ್ಸೈಡ್. ಅವನಿಗೆ ಗೊತ್ತಾಗುತ್ತೆ, ಈ ಜೀವಾತ್ಮನಿಗೆ ನನ್ನ ಒಳಗೆ ಮಾತ್ರ ಅಲ್ಲ, ಇವ ಹೊರಗೂ ಇದ್ದಾನೆ. ಹೊರಗೆ ಎಲ್ಲಿದ್ದಾನೆ ಅಂತ ಹುಡುಕುವುದು. ಎಷ್ಟು ಇದ್ದಾನೆ, ಅವನ ವಿಸ್ತಾರ ಎಲ್ಲಿ, ಹುಡುಕ್ತಾ ಹೋಗುವುದು. ಆ ಸರ್ಚಿಗೆ ಹೊರಟಾಗಲೇ ಮನೆ. ಆ ಸರ್ಚ್ ಹೊರಟವರಿಗೆ ಮಾತ್ರ ನನ್ನ ಮನೆ ಯಾವುದು ಅಂತ ಗೊತ್ತು. ಅದಕ್ಕೆ ಉಪನಿಷತ್ತಿನಲ್ಲಿ ಕಠದಲ್ಲಿ ಸದ್ಮ ಅಂತಲೇ ಅದಕ್ಕೆ ಹೆಸರು. ಸದ್ಮ ಅಂದರೆ ಮನೆ. ಸದ್ಮ ಆಲೋಕ್, ಅದಕ್ಕೆ ಅಪ್ಪ ಬಳಸಿದ ಶಬ್ದ ಕೂಡ ಸದ್ಮವೇ ನೋಡಿ, ಮನೆ. ಕೃಷ್ಣ ಹೇಳ್ತಾನೆ, ಯಾರು ಯಾವ ಕಾಲಕ್ಕೆ ಸತ್ತರೆ ಹೇಗೆ ಸಾಧನಾ ಪಥದಲ್ಲಿ ಸಾಯ್ಲಿಕ್ಕೆ ಬರ್ತದೆ ಅಂತಲೂ ವಿವರಣೆ ಇದೆ. ಭಗವದ್ಗೀತೆ ಕಂಪ್ಲೀಟ್ ವಿವರಣೆ ಕೊಡುತ್ತೆ, ಭಾಗವತವೂ ಕೊಡುತ್ತೆ. ಕ್ರಮ ಮುಕ್ತಿ ಮಾರ್ಗ ಮತ್ತು ಮುಕ್ತಿ ಮಾರ್ಗ ಅಂತ 2 ವಿವರಣೆಯನ್ನು ಕೊಡುತ್ತೆ, ಹೇಗೆ ಪ್ರಾಣ ಬಿಡಬಹುದು ಅಂತ. ಬರೀ ಹೇಳಲಿಲ್ಲ, ಪ್ರಾಕ್ಟಿಕಲಿ ಬಿಟ್ಟವರ ವಿವರಣೆಯನ್ನು ಕೊಡ್ತಾರೆ. ನೀವು ಸತಿ ಗೊತ್ತು ನಿಮಗೆ, ಸತಿ ಶಿವನ ಸತಿ ದಕ್ಷ ಯಜ್ಞದಲ್ಲಿ ಪ್ರಾಣ ಅವಳು ದಾಕ್ಷಾಯಣಿ ಹೇಳಬಾರ್ದು ಯಾರು ನನ್ನಂತಲೇ ಸತ್ತದ್ದು, ದಕ್ಷನ ಹೆಸರು ಉಳಿಬಾರ್ದು ಅಂತ. ನೀವು ದಾಕ್ಷಾಯಣಿ ಅನ್ನುವಾಗ ದಕ್ಷಿಣ ಮಗಳು ಅಂತ ಅವನು ನೀನು ನನ್ನ ಗಂಡನಿಗೆ ಮಾಡಿದ ಅಪಮಾನಕ್ಕೆ ನಾಳೆಯ ದಿನ ನಾನು ಬದುಕಿ ಉಳಿದರೆ ನಿನ್ನ ಹೆಸರಿನಿಂದ ನನ್ನನ್ನು ಗುರುತಿಸುವಾಗ ನಿನ್ನ ಹೆಸರು ಉಳಿಯುತ್ತದೆ, ನಿನ್ನ ಹೆಸರು ಉಳಿಯಬಾರದು ಎಂದು ಸಾಯುತ್ತೇನೆ ಅಂತಲೇ ಸಾಯುದವಳು. ಹಾಗಾಗಿ ದಾಕ್ಷಾಯಣಿ ಹೇಳಬಾರ್ದು, ಅವಳು ಸತಿ. ಅವಳು ಸಾಯುವಾಗ ಅವಳು ಹೋಗುವುದು ಈ ಭಾಗವತ ವಿವರಿಸುವ, ಶುಕಮುನಿಗಳು ವಿವರಿಸುವ, ಮೈತ್ರೇಯಿ ಋಷಿಗಳು ವಿವರಿಸುವ ಮುಕ್ತಿ ಮಾರ್ಗದ ಒಂದು ಕ್ರಮ ಮುಕ್ತಿ ಮಾರ್ಗ ಅಂತ 2. ಹೇಗೆ ಈ ಪಾದದ ಹಿಮ್ಮಡಿ ಬಂದು ಗುದದ್ವಾರಕ್ಕೆ ತಾಗಬೇಕು ಅಂತ ವಿವರಣೆ. ಅದರ ಅರ್ಥ ವಜ್ರಾಯುಧ, ವಜ್ರಾಸನ ಅಂತ. ವಜ್ರಾಸನದಲ್ಲಿ ಕೂತು ಮೂಲಾಧಾರಕ್ಕೆ ಪ್ರೆಷರ್ ಕೊಟ್ಟು ಪ್ರಾಣವನ್ನು ಅಲ್ಲಿಂದ ಉತ್ಕ್ರಮಣಕ್ಕೆ ಎಬ್ಬಿಸಿ ಸ್ವಾಧಿಷ್ಠಾನ ಮಣಿಪೂರವನ್ನೆಲ್ಲ ಎಬ್ಬಿಸಿಕೊಂಡು ಪಂಚಪ್ರಾಣಗಳು ನಾಭಿಯಲ್ಲಿ ಸಮ್ಮಿಲನ ಆಗಿ
ಅವುಗಳನ್ನು ನಾವು ವಾಯುಮುಖೇನ ಪ್ರಾಣಾಯಾಮದ ಮೂಲಕ ಅನಾಹತ ವಿಶುದ್ಧಿ ಎಲ್ಲ ದಾಟಿಸಿ ಆಜ್ಞಾಚಕ್ರಕ್ಕೆ ತರಬೇಕು ಅಂತ ಮೊದಲು ಹೇಳ್ತಾರೆ. ತಂದ ನಂತರ ಪಂಚ ಇಂದ್ರಿಯಗಳನ್ನು ಅದರಲ್ಲಿ ತಂದು ಬೆಸಿಬೇಕು ಅಂತ ಹೇಳ್ತಾರೆ. ಆ ಪಂಚೇಂದ್ರಿಯಗಳು ಅದರಲ್ಲಿ ಬಂದು ಸೇರಿದ ನಂತರ ಪಂಚೇಂದ್ರಿಯಗಳ ಹೊರಗಿನ ಆಕ್ಟಿವಿಟಿ ಇಲ್ಲವಾಗಬೇಕು, ಪ್ರಾಣದ ಭಾಗ ಆಗಬೇಕು. ಈಗ ಪ್ರಾಣಕ್ಕೆ ಪಂಚೇಂದ್ರಿಯ ಬಂತು ಅಂದರೆ ಪಂಚ ತನ್ಮಾತ್ರೆಗಳು ಬಂತು, ಅದರ ಆಕರ್ಷಣೆಗಳು ರಸ ರೂಪ ಗಂಧ ಸ್ಪರ್ಶ ಇವೆಲ್ಲ ಹೋಗ್ಬೇಕು. ಇವು ಸೇರಿದ ಪ್ರಾಣವನ್ನು 2 ಥರ ಬಿಡ್ಲಿಕ್ಕೆ ಬರ್ತದೆ ಅಂತಾರೆ ಅವರು. ಇಲ್ಲಿ ಕ್ರ್ಯಾಕ್ ಆಗುತ್ತಲ್ಲ ಸಹಸ್ರ. 2 ಥರ ಅವ್ರು ಏನು ಹೇಳ್ತಾರೆ, ಕೆಲವು ಸಾಧಕರಿಗಿರ್ತದಂತೆ, ನಾನು ಆಜ್ಞಾಚಕ್ರದ ಮೂಲಕ ನನ್ನ ಇಂದ್ರಿಯ ಅಂದರೆ ಸೂಕ್ಷ್ಮ ಶರೀರದ ಸಹಿತವಾಗಿ ಹೊರಗೆ ಬೀಳಬೇಕು ಅಂತ ಇರುತ್ತಂತೆ. ಇಂದ್ರಿಯ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅನ್ನುವ ಅಂತಃಕರಣ ಚತುಷ್ಟಯಗಳು ಮತ್ತು ಸೂಕ್ಷ್ಮ ಶರೀರದ ಜೊತೆಗೆ ಆಜ್ಞಾಚಕ್ರದ ಮೂಲಕ ಹೊರಗೆ ಹೋಗಿ ಅವರು ಪ್ರಕೃತಿಯಲ್ಲಿ ವಾಸ ಮಾಡ್ತಾರಂತೆ. ಪ್ರಕೃತಿಯ ಭಾಗವಾಗಿ ಅವರು ಸಿಲೆಕ್ಟ್ ಮಾಡ್ತಾರಂತೆ, ನಾನು ಈ ಜೀವದ ಒಳಗೆ ಹೋಗ್ಬೇಕು ಅಂತ. ದೇ ವಿಲ್ ಡಿಸೈಡ್. ಅಷ್ಟು ಸಾಧನೆ ಆಗಿರುತ್ತೆ. ಸೊ ಯಾವ ಗರ್ಭದಲ್ಲಿ ಯಾವ ಮಗು ಹುಟ್ಟುತ್ತೆ ಅಲ್ಲಿ ಹೋಗಿ ಎಂಟರ್ ಆಗಬೇಕು ಅಂತ ದೇ ವಿಲ್ ವೇಟ್ ಫಾರ್ ದೇರ್ ಟರ್ನ್. ಅವರು ಪ್ರಕೃತಿ ತತ್ವವನ್ನು ವಿಲೀನವಾಗಿ ಕಾಯ್ತಾರೆ. ಅದು ಕ್ರಮಮುಕ್ತಿ ಮಾರ್ಗ. ಇನ್ನೊಂದು, ನನಗೆ ಯಾರನ್ನೂ ಸೇರ್ಲಿಕ್ಕಿಲ್ಲ, ನಾನು ಯಾರಿಂದ ಹುಟ್ಟಿದ್ದೇನೆ ಅವನ ಹತ್ರ ಹೋಗ್ತೇನೆ ಅಂತ ಇಲ್ಲಿಂದ ಹೋಗುದು, ಇದು ಮುಕ್ತಿ ಮಾರ್ಗ ಅಂತ. ಎರಡೂ ಕೂಡ ಕೃಷ್ಣ ಹೇಳ್ತಾನೆ. ಇವನ್ ಭಗವದ್ಗೀತೆಯಲ್ಲಿ ವಿವರಣೆ ಇದೆ, ಭಾಗವತದಲ್ಲಿ ಶುಕಮುನಿಗಳು ಹೇಳುವಾಗಲೂ ವಿವರಣೆ ಇದೆ. ಅವರೆಲ್ಲರೂ ಏನು ಹೇಳ್ತಾರೆ ಅಂದರೆ, ಈವನ್ ಕ್ರಮಮುಕ್ತಿ ಮಾರ್ಗದ ತತ್ವದವರು ಕೂಡ ಒಂದಿಲ್ಲ ಒಂದು ದಿನ ಅಲ್ಟಿಮೇಟ್ಲಿ ತಮ್ಮ ಪ್ರಕೃತಿ ತತ್ವದ ಕೆಲಸ ಮುಗಿದ ಮೇಲೆ ಮತ್ತೆ ಪುನಃ ಅಲ್ಲಿಗೆ ಬರ್ತಾರೆ. ಇದು 2 ಥರದ ಸಾಧಕರ ಮರಣ. ಇವರಿಗೆ ಮನೆ ಆಯ್ಕೆ ಗೊತ್ತು. ಇನ್ನು ಕೆಲವರು ತಮಗೆ ಸಾಧಕರಲ್ಲ, ಆದರೆ ಸಾತ್ವಿಕರು, ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಇವರಿಗೆ ಇಂತಿಂಥ ಸ್ಟೆಪ್ ಬೈ ಸ್ಟೆಪ್ ನನ್ನ ಹತ್ರ ಬರೋದು ಅಂತ ವಿವರಣೆಯನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಕೊಡ್ತಾನೆ. ಅದು ಉತ್ತರಾಯಣ ಕಾಲದಲ್ಲಿ ಆದ್ರೆ ಏನು, ದಕ್ಷಿಣಾಯನದಲ್ಲಿ ಆದ್ರೆ ಏನು ಅಂತೆಲ್ಲ ವಿವರಣೆ ಇದೆ. ಅಲ್ಲಿ ಬರುವಾಗ ಕೃಷ್ಣ ಹೇಳ್ತಾನೆ, ಸಾಮಾನ್ಯ ಹಂತದ ಒಂದೊಂದು ಕೆಲಸ ಕಾರ್ಯಗಳಾದ್ರೆ ಅವರು ಚಂದ್ರಲೋಕದವರೆಗೆ ಅಂತ, ಅದರ ನಂತರ ಆದ್ರೆ ಬ್ರಹ್ಮಲೋಕ. ಈ ತರ ಲೋಕಗಳ ವಿವರಣೆ ಇದೆ. ಅದನ್ನೇ ಅಪ್ಪ ಮನೆ ಅಂತ ಉಲ್ಲೇಖ ಮಾಡು. ಈ ಲೋಕದಲ್ಲಿ ಈ ಎಷ್ಟೇ ಲೋಕಕ್ಕೆ ಹೋಗ್ಲಿ ಇವರೆಲ್ಲ ಮತ್ತೆ ಬರಬೇಕು ಅಂತಾನೆ ಕೃಷ್ಣ. ಕೊನೆಗೆ ಒಂದು ಲೋಕ ಇದೆ, ಅಲ್ಲಿಗೆ ಬಂದವನು ಮತ್ತೆ ಮರಳುವುದಿಲ್ಲ. ಅದು ತದ್ಧಾಮಂ ಪರಮಂ ಮಮ ಅಂತ ಹೇಳ್ತಾರೆ. ಅದು ನನ್ನ ಧಾಮ ಅಂತ. ಆ ಧಾಮ ನನ್ನ ಧಾಮ, ಅಲ್ಲಿ ಹೋದವನು ಮರಳಿ ಬರುವುದಿಲ್ಲ. ಈಗ ನಿಮ್ಮ ಪ್ರಶ್ನೆ, ಈ ಸೇರುವುದು ಅಂದ್ರೆ ಏನು ಅಲ್ವಾ? ಈಗ ಅವನ ಬಳಿಗೆ ಹೋಗುವುದು ಅಂತ ಒಂದು ಆರ್ಗ್ಯುಮೆಂಟ್, ಅವನ ಲೋಕಕ್ಕೆ ಹೋಗುವುದು, ಇದನ್ನು ಕೃಷ್ಣನೇ ಹೇಳ್ತಾನೆ. ಬ್ರಹ್ಮಲೋಕಂ ಅಧಿಗಚ್ಚತಿ ಅಂತ ಒಂದು ವಾಕ್ಯ ಇದೆ ಕೃಷ್ಣನ ಮಾತನ್ನು. ಕೆಲವರು ನನ್ನ ಲೋಕದವರೆಗೆ ಬರ್ತಾರೆ ಅಂತ. ಇನ್ನೊಂದು ಕೆಲವು ಕಡೆ ಕೃಷ್ಣ ಹೇಳ್ತಾನೆ ಮದ್ಭಾವಂ ಭವತಿ ಅಂತ, ನನ್ನಂತೆ ಆಗ್ತಾರೆ ಅಂತ. ಕೊನೆಯದೊಂದು ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ನಾನು ಇಷ್ಟವರೆಗೆ ನಿನಗೆ ಅತ್ಯಂತ ರಹಸ್ಯವಾದ ವಿದ್ಯೆಗಳನ್ನೆಲ್ಲ ಹೇಳಿದೆ. ಈಗ ನಾನು ನೀನು ನನಗೆ ಇಷ್ಟೋ ಹಸಿ ಪ್ರಿಯೋ ಹಸಿ, ನೀನು ನನಗೆ ತುಂಬ ಇಷ್ಟನು, ನೀನು ತುಂಬ ಪ್ರಿಯನು. ಆದ್ದರಿಂದ ನಿನಗೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯವನ್ನು ಹೇಳ್ತೇನೆ. ಏನು ಬಹಳ ಮುಖ್ಯವಾದ ವಿಷಯ? ಮನ್ಮನೋಭವ ಮದ್ಭಕ್ತೋಭವ ಮದ್ಯಾಜಿ ಮಾಂ ನಮಸ್ಕರು. ಆದರೂ ಏನಾಗುತ್ತೆ? ಮಾಂ ಏವ ಯಶ್ಯಸಿ. ನೀನು ಒಂದು ವೇಳೆ ಮನ್ಮನೋಭವ, ಮನಸ್ಸಿನಿಂದ ನನ್ನನ್ನೇ, ನನ್ನ ಮನಸ್ಸೇ ಆಗು. ಮದ್ಭಕ್ತೋಭವ, ನನ್ನ ಭಕ್ತನೇ ಆಗು. ಮತ್ಯಾಜಿ, ನನ್ನನ್ನೇ ಪೂಜಿಸು. ಮಾಂ ನಮಸ್ಕರು, ನನ್ನನ್ನೇ ನಮಸ್ಕಾರ ಮಾಡು. ನೀನೇನಾಗ್ತಿ ಗೊತ್ತಾ? ಮಾಂ ಏವ ಯಶ್ಯಸಿ, ನನ್ನನ್ನೇ ಸೇರುತ್ತಿ. 3 ಡಿಫ್ರೆಂಟ್ ವಿವರಗಳನ್ನು ಕೃಷ್ಣ ಕೊಡ್ತಾನೆ. ಇದೇ 3 ಸಿದ್ಧಾಂತವಾಯಿತು. ನಾವು ಎಂದೂ ಅವನ ಲೋಕದವರೆಗೆ ಮಾತ್ರ ಹೋಗಬಹುದು ಭಕ್ತರಾಗಿ ಅಂತ ಹೇಳೋದು ಮಧ್ವಾಚಾರ್ಯರ ಸಿದ್ಧಾಂತ. ನಾವು ಅವನಂತೆ ಆಗಬಹುದು, ಭಕ್ತಿ ಮಾಡಿದ್ರೆ ಅವನೆಲ್ಲ ಗುಣಲಕ್ಷಣಗಳನ್ನು ನಾವು ಪಡಿಬಹುದು ಅಂದದ್ದು ರಾಮಾನುಜಾಚಾರ್ಯರ ಸಿದ್ಧಾಂತ. ನಾವು ಅವನೇ ಆಗ್ಬೋದು, ಅವನನ್ನೇ ಸೇರಬಹುದು ಅಂತ ಹೇಳಿದ್ದು ಅದ್ವೈತ ಅಥವಾ ಶಂಕರ. ಇದಕ್ಕೆ ಸೂಚನೆ ವೇದವ್ಯಾಸರಲ್ಲಿದೆ, ಇದಕ್ಕೆ ಸೂಚನೆ ಕೃಷ್ಣನ ಮಾತುಗಳಲ್ಲಿವೆ. ಈ ಸೂಚನೆಗಳನ್ನು ತಗೊಂಡು ತಮ್ಮ ಅನುಭವಕ್ಕೆ ಯಾವ್ದು ಹತ್ರ ಅನ್ಸ ಅದನ್ನು ಸಿದ್ಧಾಂತ ಮಾಡಿದರು. 3 ಸತ್ಯವೇ, 3 ಭಗವಂತನ ಮಾತು, 3 ಸಾಧ್ಯತೆಗಳು. ಇದು 3 ಲೋಕದ ಸಾಧ್ಯತೆಗಳು. ಸೇರುವುದು ಅಂದ್ರೆ ಏನು? ಸೇರಿದವನು ಬಂದು ಹೇಳಕ್ಕಾಗಲ್ಲ, ನಾನೇನು ಸೇರಿಲ್ಲ. ಆದ್ರೆ ಒಂದು ಯಾವಾಗಲೂ ಅನಿಸುತ್ತೆ, ಬ್ಯೂಟಿಫುಲ್ ನದಿ ಬಂದು ಸೇರುತ್ತೆ ಸಮುದ್ರದಲ್ಲಿ. ಉಪ್ಪು ನೀರಿನಿಂದ ಪ್ರತ್ಯೇಕ ಮಾಡಿ ಹೇಗೆ ಕೊಡೋದು ನದಿಯ ನೀರನ್ನು? ಸೇರಿದ್ದು ಉಪ್ಪೆ ಆಯ್ತಾ ಏನ? ಇಲ್ಲ, ಅದು ಆ ಸಮುದ್ರದ ನೀರಿನಲ್ಲಿ
ನದಿಯ ನೀರು ಯಾವುದು ಅಂತ ಸೂರ್ಯನಿಗೆ ಗೊತ್ತಾಗುತ್ತೆ ಅಂತ ಒಂದು ಮಾತು ಇದೆ. ಸೂರ್ಯ ಭಗವಂತನೇ ಅಲ್ವಾ, ಪುರುಷನ್. ಹೇ ಪೂಷನ್ ಅಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ಪೂಷನ್ ಅಪಾವೃಣು ತತ್ವಂ ಪೂಷನ್ ಅಪಾವೃಣು. ನೀನು ಅದನ್ನು ಕಳಚು, ಆ ಹಿರಣ್ಮಯ ಪಾತ್ರೆಯ ಒಳಗಿರುವ ಬೆಳಕನ್ನು ನನಗೆ ಕಾಣುವ ಹಾಗೆ ಮಾಡು ಅಂತ ನಾವು ಸೂರ್ಯನನ್ನೇ ಪ್ರಾರ್ಥಿಸೋದು. ಅವನು ನೇರ ಭಗವಂತನ ಅಧೀನ, ಭಗವಂತನ ಪ್ರತಿನಿಧಿ. ಅವನಿಗೆ ಕಾಣ್ತದೆ, ಪ್ರತ್ಯೇಕ ಉಂಟು. ಭಗವಂತನಿಗೆ ಕಂಡೇ ಕಾಣಬೇಕಲ್ಲ. ಭಗವಂತನಲ್ಲಿ ಮಿಲನವಾದದ್ದು ಭಗವಂತನಿಗೆ ಕಾಣ್ತಿರ್ಬಹುದು ಇದು ಬೇರೆ ಅಂತ. ಇದಕ್ಕೆ ಗೊತ್ತಿಲ್ವಲ್ಲ ತಾನು ಉಪ್ಪಾಗಿದೆ. ಆ ಉಪ್ಪಾಗುವ ಭಾವ ಒಂದು ಉಂಟೇನೋ ಅಂತ ನನ್ನ ಸರ್ಚ್, ನನಗೆ ಗೊತ್ತಿಲ್ಲ. ಸೋ ನೈಸ್. ಇಷ್ಟೇ ನನ್ನ ಹಸಿವು. ಇಷ್ಟೇ